ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಒಂದು ಪಿ ಯು ಸಿ ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ 2024. ಭಾಳಷ್ಟು ಜನಗಳು ನೀವು ಡಿಮ್ಯಾಂಡನ್ನು ಮಾಡಿದ್ರಿ. ನಮಗೆ ಕ್ವಶನ್ಸೇ ಕೊಡಿ ಸರ್ ಅಂತ ಭಾಳಷ್ಟು ದಿನಗಳಿಂದ ನಿಮ್ಮ ಡಿಮ್ಯಾಂಡ್ ಇತ್ತು. ಆ ಡಿಮ್ಯಾಂಡ್ ಪ್ರಕಾರ ನಾವು ಈ ಒಂದು ಕಂಟೆಂಟನ್ನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ಕೆಲವು ವಿಚಾರಗಳನ್ನು ಹೇಳಬೇಕಾಗಿದೆ ಸ್ನೇಹಿತರೆ. ಯಾಕಂತಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ನೀವು ಇನ್ನೂ ಏನಾಗ್ತಾ ಇಲ್ಲ ಅಂತಂದರೆ ವರ್ಕ್ ಮಾಡಬೇಕು, ಹೌದಾ? ನಮ್ಮ ಹತ್ರ ಸಮಯ ಎಷ್ಟಿದೆ, ಯಾವ ರೀತಿಯಾಗಿ ಪ್ರಿಪ್ರೇಷನ್ ಆಗಬೇಕು ಅನ್ನುವಂಥದ್ದು ನೀವು ವಿಚಾರ ಮಾಡ್ತಾ ಇಲ್ಲ ಸ್ನೇಹಿತರೆ, ಹೌದಾ? ಭಾಳಷ್ಟು ಕಾಲೇಜುಗಳಲ್ಲಿ ಒಂದು 70 to 80% ಸಿಲೆಬಸ್ ಆಗಿದೆ, ಕೆಲವು ಕಡೆ ಫುಲ್ಲೂ ಆಗಿದೆ, ಹೌದಾ? ಒಂದೆಷ್ಟು ಹೆಚ್ಚು ಕಡಿಮೆ ಇದೆ ಸ್ನೇಹಿತರೆ. ಹೆಚ್ಚು ಕಡಿಮೆ ಅಂದ್ಕೊಳ್ಳೋಣ, 70 to 90% ಸಿಲೆಬಸ್ ಆಗಿದೆ ಸ್ನೇಹಿತರೆ. ಈಗ ನಮ್ಮ ಹತ್ರ ಇರುವಂಥದ್ದು ಟೈಮ್ ಏನು? ನಮ್ಮ ಹತ್ರ ಇರೋದು ನೋಡಿ ಸ್ನೇಹಿತರೆ, ಆಲ್ರೆಡಿ ಡಿಸೆಂಬರ್ ಹೋಯಿತು, ಜನವರಿ ಬಂತು, ಈಗ ನವೆಂಬರ್ ಹೋಯ್ತು, ಡಿಸೆಂಬರ್ ಬಂತು. ಇವಾಗ ಈ ಡಿಸೆಂಬರ್ ಆದ ತಕ್ಷಣ ಮತ್ತೆ ಜನವರಿ ಬರುತ್ತೆ. ಜನವರಿ ಆದ ನಂತರ ನೆಕ್ಸ್ಟ್ ಫೆಬ್ರವರಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಫೆಬ್ರವರಿ ಲಾಸ್ಟ್ ವೀಕ್ ಆದರೂ ಬರ್ಬೋದು, ಇಲ್ಲ ಅಂತಂದರೆ ಮತ್ತೆ ಮಾರ್ಚ್ ಫಸ್ಟ್ ವೀಕ್ ಒಳಗೆ ನಮ್ಮ ಎಕ್ಸಾಮ್ ಬರ್ಬೋದು, ತುಂಬ ಸಾಧ್ಯತೆಗಳಿದೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಹಾಗಾಗಿ ಇವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ, ಸರಿನಾ? ಈ 3 ತಿಂಗಳ ಕಾಲಾವಧಿ ನಮ್ಮ ಹತ್ರ ಇದೆ. ಜನವರಿ, ಡಿಸೆಂಬರ್ ನೆನ್ಪಿಟ್ಕೊಳ್ಳಿ, ಹೌದಾ? ಹೌದಾ? ಡಿಸೆಂಬರ್ ಆದ ತಕ್ಷಣ ನಮಗೆ ಸಿಗ್ತಾ ಇರೋವಂಥದ್ದು ಜನವರಿ, ಹೌದಾ? ಜನವರಿ ಆದ ನಂತರ ಫೆಬ್ರವರಿ, ಸರಿನಾ? ಫೆಬ್ರವರಿ ಒಳಗೆ ಆಲ್ಮೋಸ್ಟ್ ಆಲ್ ಫಸ್ಟ್ ಇಯರ್ದ ಎಕ್ಸಾಮ್ ಬರುತ್ತೆ ಸ್ನೇಹಿತರೆ, ಸರಿನಾ? ಅವಾಗ ಫೆಬ್ರವರಿ ಲಾಸ್ಟ್ ವೀಕಿಗೆ ಹಾಕಿದನಂತಂದರೆ ಮತ್ತೆ ಅಲ್ಲೇ ನಮಗೆ ಒಂದಿಷ್ಟು ದಿನಗಳ ಕಟ್ ಆಗುತ್ತೆ ಸ್ನೇಹಿತರೆ, ನೆನಪಿರಲಿ ನೀವು. ಹಾರ್ಡ್ಲಿ ನೀವು ಅಂದ್ಕೊಳ್ಳೋಣ 30 + 30 60 ಆ ಕಡೆ ಒಂದು 20 ದಿನ ಅಂದರೆ 80 ದಿನಗಳ ಕಾಲಾವಧಿ ನಿಮ್ಮ ಹತ್ರ ಇದೆ. ನೆನ್ಪಿಟ್ಕೊಳ್ಳಿ, 6 ಸಬ್ಜೆಕ್ಟ್ ಇದೆ ಸ್ನೇಹಿತರೆ, ಹೌದಾ? ನಾನು ಎದುರಿಸ್ತಾ ಇಲ್ಲ, ವಾಸ್ತವಿಕವಾಗಿ ನಿಮ್ಮ ಜೊತೆಗೆ ಇವತ್ತು ಮಾತಾಡ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ 6 ಏನಾಗಿದ್ದಾವೆ ಅಂತಂದರೆ ಸಿಲೆಬಸ್ ಇರುತ್ತೆ, 6 ವಿಷಯಗಳಿರುತ್ತೆ. ಆ 6 ವಿಷಯಗಳನ್ನು ನಾವು ಇವತ್ತು 80 ದಿನಗಳಲ್ಲಿ ಕರೆಕ್ಟಾಗಿ ಆ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು. ನೆನಪಿರಲಿ ಸ್ನೇಹಿತರೆ. ಇವಾಗ ನಾನು ಎಲ್ಲ ಒಂದು ಏನಂತೀರಿ ಸಿಲೆಬಸ್ ಬಗ್ಗೆ ನನಗೆ ಹೇಳೋಕ್ಕಾಗೋದಿಲ್ಲ, ಎಲ್ಲ ಒಂದು ವಿಷಯಗಳ ಬಗ್ಗೆ ಹೇಳೋಕ್ಕಾಗಲ್ಲ. ಎಕನಾಮಿಕ್ಸ್ ಬಗ್ಗೆ ನಾನು ಹೇಳ್ಬೋದು ಡೆಫಿನೆಟ್ ಆಗಿ. 11 ಚಾಪ್ಟರ್ಸ್ ಇದಾವೆ ಸ್ನೇಹಿತರೆ, ಸರಿನಾ? ಈ 11 ಚಾಪ್ಟರ್ಸ್ಗೆ ನೀವು ಹೇಗೆ ಡಿವೈಡ್ ಮಾಡ್ಕೊಳ್ತೀರಿ, ಹೌದಾ? ಹೇಗೆ ಡಿವೈಡ್ ಮಾಡ್ಕೊತೀರಿ ಅಂದರೆ ಏನು ಚಾಪ್ಟರ್ ವೈಸ್ ಹೋಗುತ್ತೀರೋ ಅಥವಾ ಸೆಕ್ಷನ್ ವೈಸ್ ಹೋಗುತ್ತೀರೋ, ಏನು ಮಾಡ್ತೀರೋ ಅನ್ನೋಂಥದ್ದು ನೀವು ಡಿಸೈಡ್ ಮಾಡಬೇಕು ಸ್ನೇಹಿತರೆ, ಸರಿನಾ? ನಮ್ಮ ಕಾಲೇಜ್ನಲ್ಲಿ ನಾನು ಅಂದ್ಕೊಂಡಿರುವಂಥ ಒಂದು ಪ್ಲ್ಯಾನ್ ಇದೆ. ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಫಸ್ಟು 5 ಪಾರ್ಟ್ಗಳಾಗಿ ನಾವು ವಿಂಗಡಣೆ ಮಾಡ್ಕೊಂಡಿದ್ದೀನಿ, ಹೌದಾ? ಇಲ್ಲಿ ಏನು ಅಂದ್ಕೊಂಡಿದ್ದೀನಿ ಅಂದರೆ ಕಂಟೆಂಟ್ ವೈಸ್, ಹೌದಾ? ಈ ಕಂಟೆಂಟಲ್ಲಿ 2 ರೀತಿಯಾದಂಥ ಸ್ಲ್ಯಾಬನ್ನು ಇರುತ್ತೆ. ಒಂದು ಏನಂತಂದರೆ ಲೈಕ್ ಟಾಪರ್ಸ್ ಅಂತ ಅನ್ನುವಂಥದ್ದು, ಹೌದಾ? ಒಂದಿಷ್ಟು ವರ್ಕನ್ನು ಹೆಚ್ಚಿಗೆ ಕೊಟ್ಟರೆ ಮಾಡ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇರುತ್ತೆ. ಅಂಥ ಒಂದು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ಇದೆ, ಎವ್ರೇಜ್ಗಿಂತಲೂ ಸ್ವಲ್ಪ ಕಡಿಮೆ ಇರುತ್ತೆ, ಸರಾಸರಿಗಿಂತಲೂ ಕಡಿಮೆ ಮತ್ತು ಸರಾಸರಿ, ಆ ಒಂದು ಇದು. ಇವರಿಬ್ಬರಿಗೂ ಕೂಡ ನಾನು ಡಿಫ್ರೆಂಟಾಗಿ ಏನು ಮಾಡಬೇಕಾಗತ್ತೆ, ವರ್ಕ್ ಕೊಡಬೇಕಾಗತ್ತೆ ಸ್ನೇಹಿತರೆ, ಸರಿನಾ? ಇದು ಮೇನ್ ಕ್ಯಾಟಗರಿ. ಇದರಲ್ಲಿ ನಾನು 5 ಪಾರ್ಟ್ಗಳನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ, ಅಂದರೆ ಚಾಪ್ಟರ್ಸು. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ನಿಮ್ಗೆ ಐಡಿಯಾ ಬರ್ಬೋದು. ಈ ಚಾಪ್ಟರ್ ನಂಬರ್ 2 ಇದೆ, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಇದ್ರ ಜೊತೆಗೆ ಇನ್ನೂ 1-2 ಚಾಪ್ಟರ್ಸನ್ನು ಸೇರಿಸಿರ್ತೀನಿ ಸ್ನೇಹಿತರೆ. ಇದು ಒಂದು ಕಂಟೆಂಟು, ಸರಿನಾ? 1 ಯೂನಿಟ್. ನೆಕ್ಸ್ಟ್ ಏನಾಗುತ್ತೆ, ಚಾಪ್ಟರ್ ನಂಬರ್ 4, ಚಾಪ್ಟರ್ ನಂಬರ್ 5 ಒಂದು ಕಡೆ ತೊಗೊಳ್ತೀನಿ, ಹೌದಾ? ಇದು 2 ಆಗುತ್ತೆ, 2 ಯೂನಿಟ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 6, 7 ಒಂದು ಕಡೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅವಾಗೇನಾಗುತ್ತೆ, 3 ಆಗುತ್ತೆ, ಸರಿನಾ? ಆಮೇಲೆ ಚಾಪ್ಟರ್ ನಂಬರ್ 9 ಮತ್ತು 10 ನೆನ್ಪಿಟ್ಕೊಳ್ಳಿ, ಇದು 1 ಆಗುತ್ತೆ, 4 ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ 2 ಚಾಪ್ಟರ್ಸ್ ಉಳಿಯುತ್ತೆ ಅಲ್ಲ, ಓಪನ್ ಎಕಾನಮಿ ಮತ್ತು ಗವರ್ನಮೆಂಟ್ ಬಜೆಟ್, ಸರಿನಾ? ಈ ಎಲ್ಲ ಸೇರಿಸಿ 5 ಯೂನಿಟಲ್ಲಿ ನಾನು ಡಿವೈಡ್ ಮಾಡ್ಕೊಳ್ತೀನಿ ಸ್ನೇಹಿತರೆ, ಸರಿನಾ? ಈ ಡಿವೈಡ್ ಮಾಡ್ಕೊಂಡು ಅಲ್ಲಿ ಯಾವ ಏರಿಯಾನ ಕವರ್ ಮಾಡಬೇಕು ಅಂತ ಅದ್ರ ಮೇಲೆ ಡಿಸೈಡ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಪ್ರತಿಯೊಂದು ವರ್ಷದ ಸ್ಟ್ರಾಟಜಿ ಬೇರೆ ಬೇರೆ ಆಗುತ್ತೆ ಸ್ನೇಹಿತರೆ, ಹೌದಾ? ಲಾಸ್ಟ್ ಇಯರ್ ಒಂದು ಔಟ್ ಆಫ್ ಔಟ್ ಆಗಿದೆ, ಎಕನಾಮಿಕ್ಸ್ ಒಳಗೆ ಒಂದೇ ಆಗಿದೆ. ಬೇಕಾದರೆ ನಿಮ್ಮ ಪೇಪರ್ನು ಕೂಡ ನಾನು ಪ್ರೊವೈಡ್ ಮಾಡ್ತೀನಂತ, ಸರಿನಾ? ಒಂದು ಪೇಪರ್ಸ್ ಅದಕ್ಕಿಂತ ಬಿಫೋರ್ನಲ್ಲಿ 2023 ಮತ್ತು 22ನೇ ಬ್ಯಾಚ್ನಲ್ಲಿ ತೊಗೊಂಡಾಗ ಅಲ್ಲಿ 4 ಔಟ್ ಆಫ್ ಔಟ್ ಆಗಿದೆ, 99. 2 3 ಇದಾವೆ, ಸರಿನಾ?
ಹೌದಾ? ಸೊ ಇಲ್ಲೆಲ್ಲನೂ ಕೂಡ ಏನಂತಂದರೆ ಒಂದಿಷ್ಟು ಪ್ಲ್ಯಾನಿಂಗು ಪ್ಲಸ್ ನಿಮ್ಮ ಇಂಪಾರ್ಟೆಂಟು ಮೇನ್ ಅಂತಂದರೆ ನಾವೇನು ಪ್ಲ್ಯಾನಿಂಗ್ ಮಾಡ್ತೀವಿ, ನಾವು ಲಕ್ಷ್ಯಸ್ ಏನು ವರ್ಕ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ, ಆ ವರ್ಕಿಗೆ ನಿಮ್ಮ ಒಂದು ರೆಸ್ಪಾಂಡು. ಹೌದಾ? ನೀವು ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ, ಸರಿನಾ? ಆ ವರ್ಕನ್ನು ನೀವು ಮಾಡಿದ್ದೆ ಆದರೆ ಸೊ ಅವಾಗ ಡೆಫಿನೆಟಾಗಿ ನಿಮಗೆ ಗೇನ್ ಆಗುತ್ತೆ. ಸೊ ನಿಮಗೇನಾಗುತ್ತೆ, ಔಟ್ ಆಫ್ ಔಟು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಹೌದಾ? ಅದಕ್ಕೆ ಭಾಳಷ್ಟು ಜನ ಏನಾಗ್ತಾ ಇದೆ ಅಂದರೆ ಲೆಕ್ಚರ್ಸ್ ಕಡೆಯಿಂದ ಒಂದು 80% ವರ್ಕ್ ಆಗುತ್ತೆ, ಬಟ್ 20% ನಿಮ್ಮ ಕಡೆಯಿಂದನೂ ವರ್ಕ್ ಆಗೋದಿಲ್ಲ. ಹಾಗಾಗಿ ನಮ್ಮ ವರ್ಕ್ ಏನಾಗುತ್ತೆ, ರಿಸಲ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಹೇಗಾಗಬೇಕು ಅಂತಂದರೆ 20% ಲೆಕ್ಚರ್ ಕಡೆಯಿಂದ ಆಗಬೇಕು, 80% ನಿಮ್ಮ ವರ್ಕ್ ಆಗಬೇಕು ಸ್ನೇಹಿತರೆ. ಇವಾಗ ಏನಾಗಿದೆಯಲ್ಲ, ಸೊ 80% ನಮ್ಮ ಕಡೆಯಿಂದ ಮಾಡಿದ್ದೀವಿ, ನಾವು ಸಿಲೆಬಸ್ ಎಲ್ಲ ಮುಗಿಸಿದ್ದೀವಿ. ಈಗ ಮುಂದೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀವಿ, ಏರಿಯಾಗಳನ್ನು ಕವರ್ ಮಾಡ್ಕೊಳ್ತೀವಿ. ಸೊ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲನೂ ಮಾಡ್ತೀವಿ ಸ್ನೇಹಿತರೆ, ನಾವು ರೆಡಿ ಇರ್ತೀವಿ. ಬಟ್ ನಿಮ್ಮ ಕಡೆಯಿಂದ ಏನು, ನೀವೇನು ಮಾಡ್ತಾ ಇದ್ದೀರಿ? ಹೌದಾ? ಸೊ ನಿಮ್ಮ ತಲೆಯಲ್ಲಿ ಏನಿದೆ ಅದು ವಿಚಾರ ಮಾಡಿ. ಹೌದಾ? ಸೊ ನೀವು ಇವಾಗ ನಿಮ್ಮ ಹತ್ರ ಉಳಿದಿದ್ದು ಸೊ 60 ದಿನಗಳಿಂದ 80 ದಿನಗಳ ಕಾಲ ಅವಕಾಶ ಇದೆ. ಆ 60-80 ದಿನಗಳ ಕಾಲ ಅವಕಾಶ ಹೇಗೆ ಯೂಸ್ ಮಾಡ್ಕೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಏನಪ್ಪ ಇವನು ಕ್ವಶನ್ ಕೊಡೋದೇ ಬಿಟ್ಟು ಇದನ್ನೇ ಹರಿಕಥೆನೇ ಹೇಳ್ತಾ ಇಲ್ಲ ಸ್ನೇಹಿತರೆ, ನಾನು ಹರಿಕಥೆ ಹೇಳ್ತಾ ಇಲ್ಲ, ವಾಸ್ತವಿಕವಾಗಿ ಹೇಳ್ತಾ ಇದ್ದೀನಿ. ತುಂಬ ವಿದ್ಯಾರ್ಥಿಗಳು ನೀವು ಚೇಂಜ್ ಆಗ್ತಾ ಇಲ್ಲ. ಹೌದಾ? ಇನ್ನೂ ನೀವು ಏನು ಮಾಡ್ತಾ ಇದ್ರಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ಹೌದಾ, ಬೇರೆ ಬೇರೆ ಇದರಲ್ಲಿ ಇದ್ದೀರಿ, ಮಲ್ಟಿಮೀಡಿಯಾನಲ್ಲೇ ನಿಮ್ಮ ಮೈಂಡು ಹೋಗ್ತಾ ಇದೆ. ಆದಷ್ಟು ದಯವಿಟ್ಟು ಕಡಿಮೆ ಮಾಡಿ. ಹೌದಾ? ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ನೀವು ಸ್ವಲ್ಪ ಬದಲಾವಣೆ ಆಗಬೇಕು ಮೆಂಟಲಿ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ನಿಮ್ಮ ಪೇರೆಂಟ್ಸು ವಾಸ್ತವಿಕ ಕಂಡೀಷನ್ ನೋಡ್ಕೊಳ್ಳಿ. ಹೌದಾ? ಸೊ ನಿಮ್ಮ ಮೇಲೆ ಹೋಪ್ ಇಟ್ಕೊಂಡಿರುವಂಥ ಲಕ್ಷ್ಯಸ್ಸು ಒಂದು ಇದನ್ನು ನೋಡ್ಕೊಳ್ಳಿ. ಹೌದಾ? ಸೊ ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡಾಗ ನೀವು ಸ್ವಲ್ಪ ಬದಲಾವಣೆ ಆಗ್ತೀರಿ ಸ್ನೇಹಿತರೆ. ಸೊ ನಿಮಗೇನಿದೆ, ಅಪ್ಪ ಹಾಕಿದ ಆಲ್ಮರ ಇದೆ, ಸೊ ನಾವು ಜೊತೆ ಆಡ್ಕೊಂಡು ಆರಾಮಾಗಿರೋಣ ಅಂತ ಅಂದ್ಕೊಳ್ತಾ ಇದ್ರಿ. ದಯವಿಟ್ಟು ಹಾಗೆ ಮಾಡಬೇಡಿ ಸ್ನೇಹಿತರೆ. ಹೌದಾ? ಸೊ ಅದಕ್ಕೆ ಇನ್ನೂ ನಿಮ್ಮ ಹತ್ರ ಟೈಮ್ ಇದೆ, ಅದಕ್ಕೆ ನಾನು ರೆಡಿ ಇದ್ದೀನಿ. ಹೌದಾ? ನಿಮ್ಮ ಲೆಕ್ಚರ್ಸು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, 100% ನಾನು ಶೋರ್ ಕೊಡ್ತೀನಿ. ಒಂದು ವೇಳೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಾನು ಇದ್ದೀನಿ ನಿಮ್ಮ ಜೊತೆಗೆ. ಹೌದಾ? ಇಡೀ ಕರ್ನಾಟಕಕ್ಕೆ ವಿದ್ಯಾರ್ಥಿಗಳೇನಿದ್ದೀರಲ್ಲ, ಸೊ ನೀವು ಅದು ಕನ್ನಡದಲ್ಲಿ ಇರಲಿ, ಇಂಗ್ಲೀಷ್ನಲ್ಲಿ ಇರಲಿ, ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಇರಲಿ, ಅದು ಫಸ್ಟ್ ಇಯರ್ ಇರಲಿ, ಸೆಕೆಂಡ್ ಇಯರ್ ಇರಲಿ. ಹೌದಾ? ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ ನಿಮ್ಗೆ ಗೊತ್ತಿದೆ, ಅಲ್ಲಾದರೂ ಕಮೆಂಟ್ ಮಾಡಿ. ಹೌದಾ? ಎಕನಾಮಿಕ್ಸ್ ಸರ್ವಿಸ್ 1776 ಅಂತ. ಮತ್ತು ನಂದು ಏನಾಗಿದೆ ಅಂತಂದರೆ ಈ ಟೆಲಿಗ್ರಾಮೂ ಇದೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಹೌದಾ? ಅದಾದ ನಂತರ ನೀವು ಕಮೆಂಟನ್ನು ಕೂಡ ಮಾಡ್ಬೋದು. ನನ್ನ ನಂಬರ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಡೆಫಿನೆಟಾಗಿ. ಆ ನಂಬರ್ನಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನು ಹೆಲ್ಪ್ ಬೇಕು ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಸ್ನೇಹಿತರೆ, ನಿಮಗೋಸ್ಕರ ನಾನು ರೆಡಿ ಇದ್ದೀನಿ. ಅರ್ಥ ಆಯ್ತಾ? ಬಟ್ ನೀವು ಏನು ಮಾಡಬೇಕು, ನೀವು ಚೇಂಜ್ ಆಗಬೇಕು. ಸೊ ಏನಿದೆ, ನಾನು ಏನು ವರ್ಕ್ ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ಯಾವ ಏರಿಯಾಗಳನ್ನು ಕವರ್ ಆಗಬೇಕು ಅನ್ನೋಂಥದ್ದು, ಇದು ಸ್ವಲ್ಪ ನೀವು ವಿಚಾರ ಮಾಡಿ ಸ್ನೇಹಿತರೆ ದಯವಿಟ್ಟು, ಸರಿನಾ? ಇಷ್ಟು ಮಾಡಿದ್ರೆ ಅಂತಂದರೆ ಡೆಫಿನೆಟಾಗಿ ನೀವು, ಸೊ ನಾವು ವರ್ಕ್ ಕೊಟ್ಟಿರೋವಂಥದ್ದು ಡೆಫಿನೆಟಾಗಿ ನೀವು ಮಾಡ್ತೀರಿ, ಸರಿನಾ? ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಕಂಟೆಂಟಿಗೆ ಬರ್ತೀನಿ, ಸರಿನಾ? ಸೊ ಇಲ್ಲಿ ಜಸ್ಟ್ ಏನು ನೀವು ಕೇಳಿದ್ರಿ, ಕ್ವಶನ್ ಕೊಡ್ರಿ ಅಂತ ಕೇಳಿದ್ರಿ, ಹಾಗಾಗಿ ನಾನು ಕ್ವಶನ್ ಕೊಡ್ತಾ ಇದ್ದೀನಿ. ಹೌದಾ? ಇದು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕ್ವಶನ್ಸ್ ಇದ್ದಾವೆ. ಸೊ ಟೋಟಲ್ ನಾನು ಇಲ್ಲಿ 36 ಕ್ವಶನ್ಸನ್ನು ತೊಗೊಂಡಿದ್ದೀನಿ. ಆ 36 ನೀವು ಓದಿದ್ದೆ ಆದರೆ 9 ಕ್ವಶನ್ ಡೆಫಿನೆಟ್ ಬರುತ್ತೆ. ಹೌದಾ? ನೀವು ಬರಿಬೇಕಾಗಿರೋದು ಎಷ್ಟು, ಕೇವಲ 5. ನೆನ್ಪಿಟ್ಕೊಳ್ಳಿ, 5 × 4 ಮಾಡಿರಿ 20 ಮಾರ್ಕ್ಸ್, ಸರಿನಾ? ಅದಕ್ಕೆ ನಾನು ಫಿಕ್ಸ್ಡ್ 20 ಮಾರ್ಕ್ಸ್ ಅಂತ ಶೋರ್ ಆಗಿ ಹೇಳ್ತಾ ಇದ್ದೀನಿ. ಇಷ್ಟು ನೀವು ಕಂಟೆಂಟ್ ನೋಡಿಕೊಂಡ್ರೆ ಸಾಕಾಗುತ್ತೆ, 20 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಮತ್ತೆ ಸರ್ 36 ಓದಬೇಕಾ ಬರೀ ಸಿ ಪಾಠ ಅಂತಂದರೆ ಅವಾಗ ಕಡಿಮೆ ಮಾಡ್ಕೊಳ್ಳಿ. ಹೌದಾ? ಅಲ್ಲಿ 28 ಆದರೂ ನೀವು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಆ 28 ಮಾಡ್ಕೊಂಡ್ರೆ ಅವಾಗ 5ರಿಂದ 6 ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ನಿಮಗೆ ಅಲ್ಲಿ ಮತ್ತೆ ಟಫ್ ಅನಿಸ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸರಿನಾ? ಎಸ್, ಲೇಟ್ ಮಾಡೋದು ಬೇಡ. ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ದಯವಿಟ್ಟು ವಾಚ್ ಮಾಡೋರು ಸಬ್ಸ್ಕ್ರೈಬ್ ಆಗಿ. ಹೌದಾ? ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಹೌದಾ? ಮತ್ತು ಅದ್ರ ಜೊತೆಗೆ ಇನ್ನೊಂದು ಪರ್ಸ್ನಲ್ ರಿಕ್ವೆಸ್ಟ್ ಇದೆ. ಸೊ 29 ರುಪೀಸನ್ನು ಕೊಟ್ಟು ನೀವೇನು ಮಾಡ್ಬೋದು, ಮೆಂಬರ್ಶಿಪ್ಪನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಅದು ಸೊ ನೀವು ನನಗೆ ಕೊಡ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನ್ಸು ನನ್ನ ವರ್ಕಿಗೆ ನಿಮ್ಮ ಒಂದು ಲೈಕ್ ಇದೆ ಅಂತ ಅರ್ಥ ಸ್ನೇಹಿತರೆ. ಹೌದಾ? ಆದರೆ ಸಾಧ್ಯ ಆದರೆ, ಸೊ ಕಂಪಲ್ಸರಿ ಇಲ್ಲ ಸ್ನೇಹಿತರೆ, ಸರಿನಾ? ಸೊ ಸಾಧ್ಯ ಆದರೆ ಸುಮಾರು ಜನ 7ರಿಂದ 8 ಜನರು ನೀವು ಏನು ಮಾಡಿದ್ದೀರಿ, ಮೆಂಬರ್ಶಿಪ್ ತೊಗೊಂಡಿದ್ದೀರಿ, ತುಂಬ ಸಂತೋಷ ಅದು. ಹೌದಾ? ಸೊ ನೀವು ಕೊಟ್ಟರೂ ಸರಿ, ಬಿಟ್ಟರೂ ಸರಿ, ಅದು ನಿಮಗೆ ಇಷ್ಟಪಟ್ಟು ಆದರೆ ಕೊಡಿ ಸ್ನೇಹಿತರೆ, ಇಲ್ಲಾಂದರೆ ಇಲ್ಲ. ಸೊ ಅಟ್ಲೀಸ್ಟು ನೀವು ಥಂಬ್ ಕೊಡ್ಬೋದಾ, ಲೈಕ್ ಮಾಡ್ಬೋದಾ, ಆಮೇಲೆ ಶೇರ್ ಮಾಡ್ಬೋದಾ, ಅಷ್ಟಾದರೂ ಮಾಡಿ ಸ್ನೇಹಿತರೆ, ಸರಿನಾ? ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ನನ್ನ ನಿರೀಕ್ಷೆ ಅಷ್ಟೇ ಇದೆ. ಸಬ್ಸ್ಕ್ರೈಬ್ ಆಗಿ, ಅದರ ಜೊತೆಗೆ ಶೇರ್ ಮಾಡಿ, ಪೂರ್ತಿ ವಾಚ್ ಮಾಡಿ ಸ್ನೇಹಿತರೆ. ಸಾಧ್ಯ ಆಯಿತು, ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಪಾಸಿಟಿವ್ ಆಗಿ ನಿಮ್ಮ ಕಮೆಂಟ್ ಇರಲಿ, ಅದು ಒಂದೇ ನಿರೀಕ್ಷೆ ನಾನು ಮಾಡ್ತಾ ಇದ್ದೀನಿ, ಸರಿನಾ? ಎಸ್. ಸೊ ನೋಡಿ ಸ್ನೇಹಿತರೆ, ಇವಾಗ ಪಾರ್ಟ್ ವೈಸ್ ಕ್ವಶನ್ಸ್ಗಳನ್ನು ನಿಮ್ಗೆ ಹೇಳ್ತಾ ಬರ್ತೀನಿ. ಆ ಕ್ವಶನ್ಸನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಡೆಫಿನೆಟಾಗಿ ಈ ಕ್ವಶನ್ಸ್ಗಳೇ ಇರುತ್ತೆ.
ಚಾಪ್ಟರ್ ನಂಬರ್ 1 ಬಳಗ ಸೊ 4 ಕ್ವಶನ್ ತೊಗೊಂಡಿದ್ದೀನಿ. 4 ಓದಬೇಕಾ? ಓದಿ ಸ್ನೇಹಿತರೆ. ಇನ್ನೂ ಬೇಕಾದರೆ ನಿಮ್ಗೆ ಮಾಡಿಫೈ ಮಾಡಿ ಮುಂದಿನ ದಿನದಲ್ಲಿ ಶಾರ್ಟ್ ಮಾಡ್ತೀನಿ. ಬಟ್ ಇಷ್ಟು ಸೊ ಇವಾಗ ನಾನು ಕೊಡೋಕ್ಕಾಗಲ್ಲ, ಹೌದಾ? ಇಷ್ಟು ನೀವು ಮಾಡಲೇಬೇಕು ಡೆಫಿನೆಟ್ ಆಗಿ, ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ಸೊ ಫಸ್ಟ್ ಒಂದು ಕ್ವಶನ್ ನೋಡಿ. ಡಿಸ್ಕಸ್ ಹೌ ದ ಫ್ಯಾಮಿಲಿ ಫರ್ಮ್ weaver and teacher can they use their resources to fulfill their needs in a simple economy. So in this one question it will become for in the like chapter number 1. Then second one questions, briefly explain the production possibility frontier with the help of a diagram. Yes. So then question number 3, briefly explain the central problem of an economy. Yes. So there are 3 questions it will be given by the chapter number 1. Are you clear? Yes. Next, chapter number 2. Chapter number 2, theory of consumer behavior. First one, most important of this one questions, identify the difference between the substitute and complement goods. Then second one questions, list out the difference between the total utility then marginal utility. Then another one questions, explain the indifference map with the help of a diagram. Then another one question, you ready to work with that one like a budget side. Budget line. Okay, budget line, you explain that one concept also, they have this studied. Okay, so next one, chapter number 3 students. Okay, third one chapter is production and cost. Yes. So write about shutdown point, normal profit and break even points. Okay, third chapters. Then explain the isocount with the help of a diagram. Then explain the TP, MP and AP with the examples. So most important repeated questions, this one questions, 9th one. Yes. Then 10th one question, write a brief note on return to scale, increasing return, constant, then decreasing return to scale. There are 3 return to scale. Then 11th one question, the following so table gives the TP schedules of the labors. Okay, find the corresponding average product and marginal product schedules. TP column is there, A and L column. So this one table also it will be they have the changed is there. Okay, maybe it will be numerical data, it will be they have the like a replacement is there. Okay, so you can update it, students. Next, chapter number 4 student. So explain the different like a determinants of the a firm supply curves. Okay, firms supply curve, chapter number 4. Then explain the features of perfect competition, most important of the this one chapter. Then so write a short note on profit maximizations under the perfect competitions. Okay, so under the following the condition like a P is equal to MC, then B, so MC must non decreasing at Q0. Yes, students. Next one, so 15th one questions. Okay, this one chapters maybe came for in the like a chapter number 5 students. Okay, market equilibrium chapters. Okay, first one, actually write a table to show the impact. Okay, impact of the simultaneous shift on the like a equilibrium. So this one question, and write about the concept of price floor. Then so write a note on the price ceiling. Okay, so price ceiling is the most important of the first one important, second important plus 16th one price floor. Okay, yes. Next 18th one. Okay, 18th it will become for in the macroeconomics first chapters. Okay, so explain the role of the government means state. Okay, state and household sectors in the both developed and developing countries. Most important repeated hot questions. Okay, this one. Then list out the difference between the micro and macro. Okay, economics. So this is also most repeated questions. Okay, yes, dear student. Then 20th one question, dear students, chapter number 7th, national income accounting. Okay, so first most important, write a note so write about the excellencies. Then explain the circle flow of income of an economy. So this is the second one important. Then illustrate the unplanned accumulation and decumulation with the an examples. Okay, this one. Then last one important, this one fourth one, explain the example of planned accumulation and decumulation of the inventories. Next one, chapter number 8, money and banking. Most important repeated hot questions. Okay, very hottest questions of this one question. Briefly explain the functions of RBI. Okay, functions of RBI, fixed question, dear students. Then second one, most important, this one chapters, money and banking. Explain the transitory motive and a speculative motive demand for money.
there are two, so demand for money, this one. Then 26th one questions, money act as a convenient unit of account, so justify this statements, okay, with the examples. Then write about the legal definition of money. It is the not important, you can skip it, dear student, okay, no problem. Then one student, okay, give the meaning of average demand functions, how can it obtain the graphically, yes, so this one questions. And next briefly explain the consumption function, most important. Sometime it will be asking for in the like so investment function also. Then briefly explain the revenue deficit and physical deficit. And does the public debt impose and burden, okay, explain it. This one chapter, so maybe chapter number 9, dear student, yes, 9. Next one, write a note on balance of trade, okay. Then draw a chart component of the capital account. Then write the merits and demerits of flexible and a fixed exchange rate of the system, okay, this one repeated question, dear student. Then another one most important of the this one questions, draw a chart of a component of the current account, okay, this one chapters came for in the last second one, 10th chapters, dear students, yes, yes. Next one now, dear students, okay, so represent the impact of an increasing the demand for the import in the like a foreign exchange market with the fixed number of the with the help of the diagrams. So this one came for in the last chapters, okay. So this is the our economics YouTube channels, economics Ravi 776. My mobile number, you know that, like 8618923326. So this is the my YouTube and what's like WhatsApp number, dear students, okay. Please share and subscribe it my YouTube channel. Thank you everyone, ಧನ್ಯವಾದಗಳು ಎಲ್ಲರಿಗೂ ಕೂಡ.